ನಿನ್ನೆ ಶಿಕ್ಷಣ ಮಂತ್ರಿ ಮಧು ಬಂಗಾರಪ್ಪನವರು ಒಂದು ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಹಿಂದಿನ ಸರ್ಕಾರದ ಅಧಿಸೂಚನೆಯನ್ನು ರದ್ದು ಮಾಡಿ ಹಿಜಾಬ್ಗೆ ಅವಕಾಶವನ್ನು ಕೊಟ್ಟು ಶಿವದಾರ, ಜನಿವಾರ, ರುದ್ರಾಕ್ಷಿ ಇದನ್ನು ಧರಿಸಬಹುದು, ಹಿಜಾಬ್ ಧರಿಸಬಹುದು. ಅದರ ಜೊತೆಗೆ ಇದನ್ನು ಹೇಳಿದ್ದಾರೆ. ನಾನು ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತು ಮಧು ಬಂಗಾರಪ್ಪನವರು ಕೇಳ್ತೀನಿ, ಶಿವದಾರ, ರುದ್ರಾಕ್ಷಿ ಮತ್ತು ಜನಿವಾರ ಒಳಗಡೆ ಇರುತ್ತೆ, ಹೊರಗಡೆ ಕಾಣುವುದಿಲ್ಲ. ಅದನ್ನು ನೀವೇನು ಹೇಳೋದು? ಅದನ್ನು ಸಾಂಪ್ರದಾಯಿಕವಾಗಿ ಸಾವಿರಾರು ವರ್ಷದಿಂದ ಇಲ್ಲಿ ಹಾಕೊಂಡು ಬಂದಿದ್ದಾರೆ. ಸೊ ಅದನ್ನ ಹಾಕೋಬಹುದು ಅಂತನೂ ನೀವ್ಯಾರು ಹೇಳೋರು? ಏನಂತ ತಿಳ್ಕೊಂಡಿದ್ದಾರೆ? ಶಿವದಾರ ಅಥವಾ ಈ ಜನಿವಾರ ಅಂತಂದ್ರೆ ಏನು ದಾರಾನ? ಅದು ಶಾಸ್ತ್ರ ಇದರೆ ಶಾಸ್ತ್ರೋಕ್ತವಾದಂತ ಪ್ರಕ್ರಿಯೆ ಹಿನ್ನೆಲೆಯಲ್ಲಿ ಹಾಕೊಂಡದ್ದನ್ನು ಹಾಕೋಬಹುದು. ಹಿಜಾಬ್ ಜೊತೆಗೆ ಕಂಪೇರ್ ಮಾಡ್ತೀರಿ ನೀವು? ಹಿಜಾಬ್ ಹೈಕೋರ್ಟ್ ನಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಧಾರ್ಮಿಕ ವಿಧಿವಿಧಾನದ ಪಾರ್ಟ್ ಅಲ್ಲ. ಹೈಕೋರ್ಟ್ ಹೇಳಿದೆ, ಕುರಾನ್ ಓದಿ ಹೇಳಿದೆ, ಶರಿಯಾ ಓದಿ ಹೇಳಿದೆ. ಸೊ ನೀವು ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ. ಆ 5 ಮುಸ್ಲಿಂ ವಿದ್ಯಾರ್ಥಿನಿಯರು ಇನ್ನೂ ಜಡ್ಜ್ಮೆಂಟ್ ಆಗಿಲ್ಲ. ಅಷ್ಟೊಳಗಡೆನೆ ನೀವು ಇವತ್ತು ಅಧಿಸೂಚನೆ ಹೊರಡಿಸಿ ಹಾಕೋಬಹುದು ಅಂತಂದ್ರೆ ಕಂಟೆಂಪ್ಟ್ ಆಫ್ ಕೋರ್ಟ್, ಕಾನೂನಿನ ಉಲ್ಲಂಘನೆ. ಸೊ ನೀವು ಸರ್ಕಾರದವರು, ಶಿಕ್ಷಣ ಮಂತ್ರಿ ಕಾನೂನಿನ ಉಲ್ಲಂಘನೆ ಮಾಡೋದಾದ್ರೆ ಸಾಮಾನ್ಯ ಜನರ ಕಥೆ ಏನು? ಸೊ ಇದರ ವಿರುದ್ಧ ಕಾನೂನಾತ್ಮಕ ಹೋರಾಟವನ್ನು ಕೂಡ ಮಾಡ್ತೀವಿ. ಇದಲ್ಲದೆ ಇವತ್ತು ಅಧಿಸೂಚನೆಯನ್ನ ಹರಿದು ಹಾಕಿ ನಾವು ಹೋರಾಟ ಪ್ರತಿಭಟನೆಯನ್ನು ಮಾಡಿದ್ದೀವಿ. ನಿನ್ನೆ ಶಿಕ್ಷಣ ಮಂತ್ರಿ ಮಧು ಬಂಗಾರಪ್ಪನವರು ಒಂದು ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಹಿಂದಿನ ಸರ್ಕಾರದ ಅಧಿಸೂಚನೆಯನ್ನು ರದ್ದು ಮಾಡಿ ಹಿಜಾಬ್ಗೆ ಅವಕಾಶವನ್ನು ಕೊಟ್ಟು ಶಿವದಾರ, ಜನಿವಾರ, ರುದ್ರಾಕ್ಷಿ ಇದನ್ನು ಧರಿಸಬಹುದು, ಹಿಜಾಬ್ ಧರಿಸಬಹುದು. ಅದರ ಜೊತೆಗೆ ಇದನ್ನು ಹೇಳಿದ್ದಾರೆ. ನಾನು ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತು ಮಧು ಬಂಗಾರಪ್ಪನವರು ಕೇಳ್ತೀನಿ, ಶಿವದಾರ, ರುದ್ರಾಕ್ಷಿ ಮತ್ತು ಜನಿವಾರ ಒಳಗಡೆ ಇರುತ್ತೆ, ಹೊರಗಡೆ ಕಾಣುವುದಿಲ್ಲ. ಅದನ್ನು ನೀವೇನು ಹೇಳೋದು? ಅದನ್ನು ಸಾಂಪ್ರದಾಯಿಕವಾಗಿ ಸಾವಿರಾರು ವರ್ಷದಿಂದ ಇಲ್ಲಿ ಹಾಕೊಂಡು ಬಂದಿದ್ದಾರೆ. ಸೊ ಅದನ್ನ ಹಾಕೋಬಹುದು ಅಂತನೂ ನೀವ್ಯಾರು ಹೇಳೋರು? ಏನಂತ ತಿಳ್ಕೊಂಡಿದ್ದಾರೆ? ಶಿವದಾರ ಅಥವಾ ಈ ಜನಿವಾರ ಅಂತಂದ್ರೆ ಏನು ದಾರಾನ? ಅದು ಶಾಸ್ತ್ರ ಇದರೆ ಶಾಸ್ತ್ರೋಕ್ತವಾದಂತ ಪ್ರಕ್ರಿಯೆ ಹಿನ್ನೆಲೆಯಲ್ಲಿ ಹಾಕೊಂಡದ್ದನ್ನು ಹಾಕೋಬಹುದು. ಹಿಜಾಬ್ ಜೊತೆಗೆ ಕಂಪೇರ್ ಮಾಡ್ತೀರಿ ನೀವು? ಹಿಜಾಬ್ ಹೈಕೋರ್ಟ್ ನಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಧಾರ್ಮಿಕ ವಿಧಿವಿಧಾನದ ಪಾರ್ಟ್ ಅಲ್ಲ. ಹೈಕೋರ್ಟ್ ಹೇಳಿದೆ, ಕುರಾನ್ ಓದಿ ಹೇಳಿದೆ, ಶರಿಯಾ ಓದಿ ಹೇಳಿದೆ. ಸೊ ನೀವು ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ. ಆ 5 ಮುಸ್ಲಿಂ ವಿದ್ಯಾರ್ಥಿನಿಯರು ಇನ್ನೂ ಜಡ್ಜ್ಮೆಂಟ್ ಆಗಿಲ್ಲ. ಅಷ್ಟೊಳಗಡೆನೆ ನೀವು ಇವತ್ತು ಅಧಿಸೂಚನೆ ಹೊರಡಿಸಿ ಹಾಕೋಬಹುದು ಅಂತಂದ್ರೆ ಕಂಟೆಂಪ್ಟ್ ಆಫ್ ಕೋರ್ಟ್, ಕಾನೂನಿನ ಉಲ್ಲಂಘನೆ. ಸೊ ನೀವು ಸರ್ಕಾರದವರು, ಶಿಕ್ಷಣ ಮಂತ್ರಿ ಕಾನೂನಿನ ಉಲ್ಲಂಘನೆ ಮಾಡೋದಾದ್ರೆ ಸಾಮಾನ್ಯ ಜನರ ಕಥೆ ಏನು? ಸೊ ಇದರ ವಿರುದ್ಧ ಕಾನೂನಾತ್ಮಕ ಹೋರಾಟವನ್ನು ಕೂಡ ಮಾಡ್ತೀವಿ. ಇದಲ್ಲದೆ ಇವತ್ತು ಅಧಿಸೂಚನೆಯನ್ನ ಹರಿದು ಹಾಕಿ ನಾವು ಹೋರಾಟ ಪ್ರತಿಭಟನೆಯನ್ನು ಮಾಡಿದ್ದೀವಿ. ನಿನ್ನೆ ಶಿಕ್ಷಣ ಮಂತ್ರಿ ಮಧು ಬಂಗಾರಪ್ಪನವರು ಒಂದು ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಹಿಂದಿನ ಸರ್ಕಾರದ ಅಧಿಸೂಚನೆಯನ್ನು ರದ್ದು ಮಾಡಿ ಹಿಜಾಬ್ಗೆ ಅವಕಾಶವನ್ನು ಕೊಟ್ಟು ಶಿವದಾರ, ಜನಿವಾರ, ರುದ್ರಾಕ್ಷಿ
ಇದನ್ನ ಧರಿಸಬಹುದು, ಹಿಜಾಬ್ ಧರಿಸಬಹುದು. ಅದರ ಜೊತೆಗೆ ಇದನ್ನೂ ಹೇಳಿದ್ದಾರೆ. ನಾನು ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತು ಮಧು ಬಂಗಾರಪ್ಪನವ್ರು ಕೇಳ್ತೀನಿ, ಶಿವದಾರ, ರುದ್ರಾಕ್ಷಿ ಮತ್ತು ಜನವಾರ ಒಳಗಡೆ ಇರುತ್ತೆ, ಹೊರಗಡೆ ಕಾಣುವುದಿಲ್ಲ. ಅದನ್ನು ನೀವೇನು ಹೇಳೋದು? ಅದನ್ನು ಸಾಂಪ್ರದಾಯಿಕವಾಗಿ ಸಾವಿರಾರು ವರ್ಷದಿಂದ ಇಲ್ಲಿ ಹಾಕೊಂಡು ಬಂದಿದ್ದಾರೆ. ಸೊ ಅದನ್ನ ಹಾಕೋಬಹುದು ಅಂತನೋ ನೀವ್ಯಾರು ಹೇಳೋರು? ಏನಂತ ತಿಳ್ಕೊಂಡಿದ್ದಾರೆ? ಶಿವದಾರ ಅಥವಾ ಈ ಜನವಾರ ಅಂತಂದ್ರೆ ಏನು ದಾರಾನ ಅದು? ಶಾಸ್ತ್ರ ಇದ್ರೆ ಶಾಸ್ತ್ರೋಕ್ತವಾದಂತ ಪ್ರಕ್ರಿಯೆ ಹಿನ್ನೆಲೆಯಲ್ಲಿ ಹಾಕೊಂಡದ್ದನ್ನು ಹಾಕೋಬಹುದು. ಹಿಜಾಬ್ ಜೊತೆಗೆ ಕಂಪೇರ್ ಮಾಡ್ತೀರಿ ನೀವು? ಹಿಜಾಬ್ ಹೈಕೋರ್ಟ್ ನಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಧಾರ್ಮಿಕ ವಿಧಿವಿಧಾನದ ಪಾರ್ಟ್ ಅಲ್ಲ. ಹೈಕೋರ್ಟ್ ಹೇಳಿದೆ, ಕುರಾನ್ ಓದಿ ಹೇಳಿದೆ, ಶರಿಯಾ ಓದಿ ಹೇಳಿದೆ. ಸೊ ನೀವು ಸುಪ್ರೀಂ ಕೋರ್ಟ್ಗೆ ಹೋಗಿದಾರ. ಆ 5 ಮುಸ್ಲಿಂ ವಿದ್ಯಾರ್ಥಿನಿಯರು ಇನ್ನೂ ಜಡ್ಜ್ಮೆಂಟ್ ಆಗಿಲ್ಲ. ಅಷ್ಟೊಳಗಡೆನೆ ನೀವು ಇವತ್ತು ಅಧಿಸೂಚನೆ ಹೊರಡಿಸಿ ಹಾಕೋಬಹುದು ಅಂತಂದ್ರೆ ಕಂಟೆಂಪ್ಟ್ ಆಫ್ ಕೋರ್ಟ್, ಕಾನೂನಿನ ಉಲ್ಲಂಘನೆ. ಸೊ ನೀವು ಸರ್ಕಾರದವರು, ಶಿಕ್ಷಣ ಮಂತ್ರಿ ಕಾನೂನಿನ ಉಲ್ಲಂಘನೆ ಮಾಡೋದಾದ್ರೆ ಸಾಮಾನ್ಯ ಜನರ ಕಥೆ ಏನು? ಸೊ ಇದರ ವಿರುದ್ಧ ಕಾನೂನಾತ್ಮಕ ಹೋರಾಟವನ್ನು ಕೂಡ ಮಾಡ್ತೀವಿ. ಇದಲ್ಲದೆ ಇವತ್ತು ಅಧಿಸೂಚನೆಯನ್ನ ಹರಿದು ಹಾಕಿ ನಾವು ಪ್ರತಿಭಟನೆಯನ್ನು ಮಾಡಿದ್ದೀವಿ.